ಕಾಸ್ಮೆಟಿಕ್ಸ್ ಎಲ್ಲ ಬಳಸ್ತೀವಿ, ರಾಸಾಯನಿಕಗಳನ್ನು ಬಳಸಿ ಏನ್ ಮಾಡೋದು ಗಣಪತಿಯನ್ನೆಲ್ಲ ತಯಾರು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಗಣಪತಿಯನ್ನ ತೆಗೆದುಕೊಂಡು ಹೋಗಿ ಧೂಮ್ ಧಾಮ್ ಮಾಡ್ತಾರೆ. ಗಣಪತಿಯನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ಹಾಕ್ತಾರೆ, ಯಾವುದಾದ್ರೂ ಒಂದು ಜಲಮೂಲಗಳಲ್ಲಿ ಅದನ್ನ ಸಮರ್ಪಣೆ ಮಾಡ್ತಾರೆ, ಅದನ್ನ ವಿಸರ್ಜನೆ ಮಾಡ್ತಾರೆ. ಹಾಗೇನಾಗುತ್ತೆ, ಅಲ್ಲಿ ಜಲ ಜೀವರಾಶಿಗಳಿಗೆ ಅಲ್ಲಿರ್ತಕ್ಕಂಥ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯಲ್ಲಿ ಬಳಸಿರ್ತಕ್ಕಂಥ ರಾಸಾಯನಿಕಗಳು, ಪೇಂಟ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್, ಮತ್ತು ಅಲ್ಲಿ ಬೇರೆ ಬೇರೆ ಗಣಪತಿಗೆ ಅಲಂಕಾರಕ್ಕೋಸ್ಕರ ಒಳಿಲಿ ಅಥವಾ ಹೊಳಪು ಬರಲಿ ಅಥವಾ ಮಿಂಚಿನಿ ಅಂತ ಬಳಸಿರ್ತಕ್ಕಂಥ ಕೆಲವು ಕಾಸ್ಮೆಟಿಕ್ಸ್ಗಳು ಏನಾಗುತ್ತೆ, ನೀರಿನಲ್ಲಿ ಕರಗಿ ಆ ನೀರು ಏನಾಗುತ್ತೆ ವಿಷಕಾರಿಯಾಗುತ್ತೆ. ಆ ವಿಷಕಾರಿಯಾದಾಗ ಜಲ ಜೀವರಾಶಿಗಳು ಏನಾಗ್ತವೆ, ನಶಿಸುವ ಹಂತಕ್ಕೆ ಹೋಗ್ತವೆ, ನಶಿಸ್ತವೆ. ಅದನ್ನು ಕುಡಿಯೋದ್ರಿಂದ ನಾವುಗಳೆಲ್ಲ ನಮಗೆ ಎಷ್ಟೋ ಊರುಗಳು, ಈ ಉದಾಹರಣೆಗೆ ನಾವೆಲ್ಲ ತುಂಗಭದ್ರಾ ಎಡದಂಡಿಯ ಪಕ್ಕಕ್ಕೆ ನಾವೆಲ್ಲರೂ ಇದ್ದೀವಿ. ಈಗ ನೋಡಿ, ಎಲ್ಲೋ ಡ್ಯಾಮ್ ಅಲ್ಲಿ ಹೋಗಿ ಅಂತ ಗಣಪತಿಗಳನ್ನ ಹಾಕ್ಬಿಟ್ರೆ ಏನಾಗುತ್ತೆ, ಅಲ್ಲೆಲ್ಲ ಅದನ್ನೇ ನೀರನ್ನ ನಾವೇನ್ ಮಾಡ್ತೀವಿ, ಇದೆಲ್ಲ ಕಾಲುವೆ ಮೂಲಕ ನಾವು ಸಂಗ್ರಹಣೆ ನಮ್ಮ ಕೆರೆಯಲ್ಲಿ ಮಾಡ್ಕೊಡ್ತೀವಿ. ನಮ್ಮ ಕೆರೆಯಿಂದ ನಿಮ್ಮ ಮನೆಗಳಿಗೆ ನೀರು ಬರುತ್ತೆ. ಆ ಕಾಸ್ಮೆಟಿಕ್ ಇರ್ತಕ್ಕಂಥ ನೀರನ್ನ ಕುಡಿಯೋದ್ರಿಂದ ಪಾದರಸ ಇರುತ್ತೆ, ಅದರಲ್ಲಿ ಮಿನಿಮಾಟ ಎನ್ನುವಂತ ರೋಗ ಬರುತ್ತೆ. ಸೊ ಈ ಬೇರೆ ಬೇರೆ ತುರಿಕೆಗಳು ಸ್ಟಾರ್ಟ್ ಆಗ್ತವೆ, ಎಷ್ಟೋ ಬ್ಲೈಂಡ್ನೆಸ್ ಬರುತ್ತೆ. ಆಮೇಲೆ ನಮ್ಮ ಚರ್ಮದ ಕಾಂತಿಗೆ ಹೋಗ್ಬಿಟ್ಟು ಮುಪ್ಪಾವಸ್ಥೆಗೆ ಹೋಗುವಂತ ಪ್ರಭಾವ ಬರುತ್ತೆ. ಅಂದ್ರೆ ಮನುಷ್ಯ ಮಾಡುವ ಒಂದು ಅಧಪತನದ ಕೆಲಸಕ್ಕೆ ಇಷ್ಟೆಲ್ಲದೂ ಕಾರಣ ಆಗುತ್ತೆ. ಇದು ಯಾವುದು ಆಗಬಾರದು ಎನ್ನುವಂತ ಜಾಗೃತಿಯನ್ನ ಜೈ ಕರ್ನಾಟಕ ದಿನಪತ್ರಿಕೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ತುಂಬಾ ವಿಶೇಷ ಸಂಗತಿ ಮತ್ತು ಬಹಳ ಹೆಮ್ಮೆಯ ಸಂಗತಿ. ನಾವು ಮಣ್ಣಿನ ಗಣಪತಿ ಬಳಸೋದ್ರಿಂದ ನೋಡಿ, ನಿಮ್ಮ ಮನೆಯಲ್ಲೆಲ್ಲ ಹಳ್ಳಿಯಿಂದ ಬಂದಿದ್ರೆ ಅಥವಾ ಸಿಟಿಯಿಂದ ನೀವು ಎಲ್ಲ ನೋಡಿ, ಮಳೆ ಬಂದಾಗ ಒಂಥರ ಸ್ಮೆಲ್ ಬರುತ್ತೆ. ಇಲ್ಲಿ ಸಿಟಿಯವರು ಅನ್ಕೊಂಡೆ ಬರ್ಸಾದ್ರು ಬರೀ ಇಲ್ಲೆಲ್ಲ ಚೆನ್ನಾಗಿ ಸ್ಮೆಲ್ ಸರ್ ಅಂತ ಅನ್ಬೇಕು. ಹಳ್ಳಿಯಲ್ಲಿ ಯಾರು ಇರ್ತೇವೆ, ನಿಮ್ಮ ಅಜ್ಜಿ ಮನೆಗೆ ಎಲ್ಲ ಹೋದಾಗ ಒಂಥರ ಏನ್ ಸ್ಮೆಲ್ ಬರುತ್ತೆ, ಮಣ್ಣಿನ ಸ್ಮೆಲ್ ಬರುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಆಗಿದ್ರು ಆ ಸ್ಮೆಲ್ ಅನ್ನ, ಆ ವಾಸನೆಯನ್ನ, ಫ್ರಾಗ್ರೆನ್ಸ್ ಅನ್ನ ಯಾರೂ ಕೊಡೋಕ್ಕಾಗೋದಿಲ್ಲ. ನಾವೇನು ಎಲ್ಲ ನಾನು ನೋಡ್ಬೇಕು, ನೀವು ನಾನೆಲ್ಲ 5,000-6,000 ಸಾವಿರದೆಲ್ಲ ಸೈಜ್ ಹಾಕೊಂಡು ಬಂದ್ರು ನಾವು ಆ ರೀತಿಯ ಒಂದು ವಾಸನೆಯನ್ನ, ಆ ರೀತಿಯ ಪರಿಮಳವನ್ನ ಎಲ್ಲರೂ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಜೀವನ ಮಾಡ್ಬೋದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಿಂಧೂರಲ್ಲಿ ಸುಮಾರು ವರ್ಷಗಳಿಂದ ವನಸಿರಿ ಫೌಂಡೇಶನ್ ಅಂತ ಅನೇಕ ಸಂಸ್ಥೆಗಳು ಮಣ್ಣಿನ ಗಣಪತಿಯನ್ನ ಮಾಡುವಂತವರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ನಗರಸಭೆಯ ಸರ್ಕಾರವೂ ಇದೆ. ಮಣ್ಣಿನ ಗಣಪತಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ವಿಶೇಷವಾಗಿ ಬೇರೆ ಬೇರೆ ತರದ ಹೂವಿನ ಬೀಜಗಳನ್ನ, ಹಲಸಿನ ಬೀಜಗಳನ್ನ, ಬೇರೆ ಯಾವ್ದಾದ್ರು ಉಪಯುಕ್ತವಾಗಿರ್ತಕ್ಕಂಥ ಹಣ್ಣಿನ ಬೀಜಗಳನ್ನ ಅದರಲ್ಲಿ ಹಾಕ್ತಾರೆ. ನಾವು ಗಣಪತಿಯನ್ನ ಎಲ್ಲೆಂದ್ರಲ್ಲಿ ಹೋಗಿ ಯಾವುದೋ ಒಂದು ನೀರಲ್ಲಿ ವಿಸರ್ಜನೆ ಮಾಡೋದ್ರಿಂದ ಅಲ್ಲಿಯ ಇರ್ತಕ್ಕಂಥ ಜಲಮೂಲ ಅದು ಮಲಿನ ಆಗುತ್ತೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ನಾವು ನಗರಸಭೆ ವತಿಯಿಂದ ಮತ್ತು ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಸಹಯೋಗದಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀವಿ. ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಕೆರೆ, ಡ್ಯಾಮು ಅಥವಾ ದೊಡ್ಡ ದೊಡ್ಡ ಕಾಲುವೆಗಳಿಗೆ ಹೋಗ್ಬೇಕಂತ ಏನಿಲ್ಲ. ನೀವು ನಿಮ್ಮ ಮನೆಯಲ್ಲೇನೆ ಒಂದು ಡ್ರಮ್ಮು ಅಥವಾ ಒಂದು ಬಕೆಟ್ ಅನ್ನು ಅದನ್ನು ವಿಸರ್ಜನೆ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, 3 ದಿನಕ್ಕೆ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಬೀಜಗಳು ಏನಾಗ್ತವೆ, ಮೊಳಕೆ ಬಿಡುತ್ತವೆ. ಅದನ್ನೇ ನೀವು ಬೆಳೆಸ್ತಾ ಹೋಯ್ತಂದ್ರೆ ಅದರಿಂದ ಹೂ ಬರುತ್ತೆ, ಹಣ್ಣು ಬರುತ್ತೆ, ಅಂದ್ರೆ ಏನಾದರೂ ಒಂದು ಪ್ರತಿಫಲ ಬರುತ್ತೆ. ಆದರೆ ಅದನ್ನೇ POP ಗಣಪತಿಗಳು ಈಗೆಲ್ಲ ನೀವು ನೋಡ್ತಿರಲ್ಲ, ಒಂದು ಏನೋ ಬ್ಯಾಟ್ ಆಡ್ತಿರ್ತೈತಿ, ಒಂದು ಆಗಲ್ಲ. ಜನರ ಜೊತೆಗೆ ಹೋಗಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಹೇಳ್ಕಂತ ಕುಟುಂಬವರಿಗೆ ಮುಟ್ಟಿದಾಗ ಮಾತ್ರ ಬದಲಾವಣೆ ತರಕ್ಕೆ ಸಾಧ್ಯವನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ, ಅದು ವಿದ್ಯಾರ್ಥಿಗಳ ಮುಖಾಂತರ ಜಗತ್ತಿಗೆ ಮತ್ತು ದೇಶಕ್ಕೆ ಮುಗಿಸುವಂಥ ಪ್ರಯತ್ನವನ್ನ ವಿಜಯಕರ್ನಾಟಕ ಮಾಡ್ತಾರೆ. ಸ್ನೇಹಿತರೆ, ಒಂದು ಅದೇ ಜಗತ್ತು ಬದಲಾವಣೆ ಮಾಡೋದು ಬೇಡ, ಇಡೀ ದೇಶವನ್ನು ಬದಲಾವಣೆ ಮಾಡೋದು. ನಾವು ಬದಲಾವಣೆ, ವಿ ಮಸ್ಟ್ ಬಿ ದ ಚೇಂಜ್ ವಿ ವಾಂಟ್ ಟು ಸೀ. ಬದಲಾವಣೆ ನಮ್ಮಿಂದ ಕೊಡೋದು. ಗಣೇಶ ಇಡೋದಕ್ಕೆ ನನಗೆ ಸಂಪೂರ್ಣವಾದ ಬೆಂಬಲವಿದೆ. ಗಣೇಶ ಹಬ್ಬ ಭಾಳ ಚಲೋ ಮಾಡ್ರಿ, ಆದರೆ POP ಗಣೇಶ ಬೇಡ. ಮಣ್ಣಿನ ಗಣೇಶನ ಭಾಳ ಚಂದ ಬರ್ತಾವ, ನೀಟಾಗಿ ಬರ್ತಾವ. ಮೊದಲ ಕಾಲದಾಗೆಲ್ಲ ಹಂಗೆ ಇರ್ತವೆ. ಮೊದಲು ಪ್ರತಿಯೊಂದು ನಾವು ಹಿರಿಯರು ಏನು ಮಾಡಿಲ್ಲ, ಎಲ್ಲದರಲ್ಲೂ ಸೈನ್ಸ್ ಇದೆ. ನಾವೇನು ಕಾಪರ್ ಕಾಯಿನ್ ಮೊದಲು ಈಗ ಇದಕ್ಕೆ ನದಿಗೆ ಹಳ್ಳಕ್ಕೆ ನೀರು ಕಾಯಿನ್ ಒಗಿತೀವಿ, ಈಗ ಕಾಯಿನ್ ಒಗಿಬೇಡ್ರಿ. ಮೊದಲು ಕಾಪರ್ ಕಾಯಿನ್ ಇತ್ತು, ಸೈನ್ಸ್ ಹುಟ್ಟಿದ್ರೆ ಅಂತ ಇವನ್ನೆಲ್ಲರೂ ಸ್ಕೂಲಲ್ಲಿ ಓದ್ತಾ ಇದ್ವಿ. ಅದು
ಡಸ್ಟ್ ಅಬ್ಸರ್ವ್ ಮಾಡುತ್ತೆ ಕಾಪರ್ ಇರೋದು. ಅದಕ್ಕೆ ಮೊದಲಿನ ಕಾಲದಲ್ಲಿ ಬ್ರಿಡ್ಜ್, ಫ್ಲೈಓವರ್ ಈ ತರ ಎಲ್ಲ ಇರಲಿಲ್ಲ. ಬ್ರಿಡ್ಜ್ ದಾಟ್ಬೇಕಾದ್ರೆ, ನೀರು ದಾಟ್ಬೇಕಾದ್ರೆ ಮುಂದೆ ನೀರು ಕೊಡ್ತಾರೆ ನೋಡ್ರಿ. ಸಿವಿಲೈಸೇಷನ್ ನಾವೆಲ್ಲ ಜನಗಳು, ಊರುಗಳು, ನದಿ ಮತ್ತು ಹಳ್ಳಗಳು ಇದ್ದಲ್ಲಿ ಮಾತ್ರ ಊರುಗಳು ಇರೋದಕ್ಕೆ ಸಾಧ್ಯತೆ ಇದೆ, ಹೌದಿಲ್ಲ? ಅವ್ರು ಇನ್ನೊಬ್ಬರಿಗೆ ಆ ಕಡೆ ದಾಟಬೇಕಾದ್ರೆ ಒಂದು ದಾಟವಾಗಿ ನಮಸ್ಕಾರ ಮಾಡಿ ಪವಿತ್ರತೆಯಿಂದ ಆ ಕಾಪರ್ ಕಾಯಿನ ಹಾಕ್ತಾ ಇದ್ರು. ಅದು ಡಸ್ಟ್ ಅಬ್ಸರ್ವ್ ಮಾಡ್ತಾರೆ. ಯಾಕಂದ್ರೆ ಈ ತರ ಎಲ್ಲ ಮುನ್ಸಿಪಾಲಿಟಿಗಳು, ನಗರಸಭೆಗಳು ಎಲ್ಲ ಇದ್ದು ನಳಗಳು ಮನೆಗೆ ಬರಂಗಿದ್ದಿಲ್ಲ. ನೀರು ಒಳ್ಳೆಗೆ ಹೋಗಿ ತರೋ ಉದ್ದೇಶ ಇರೋದ್ರಿಂದ ಅದು ಮಲಿನ ಆಗಿರ್ತದೆ. ನಾನು ತಪ್ಪು ಮಾಡಿದ್ದೀನಿ, ಅದನ್ನ ಮಲಿನ ಮಾಡಿದೆ ಅಂತೇಳಿ ನಮಸ್ಕರಿಸಿ ಆ ಕಾಪರ್ ಕಾಯಿನ ಹಾಕ್ತಾ ಇದ್ರು. ನಾವು ಭಾಳ ಎಲ್ಲಿ ತಪ್ಪಿದೀವಿ ಅಂದ್ರೆ ನಮ್ಮ ಹಿರಿಯರು ಹೇಳ್ಕಂತ ಅವ್ರು ಏನೋ ಚಲೋ ಪಿ ಗಣೇಶ ದೊಡ್ಡದು ಕೂಡಿಸಿ ನದಿಯಲ್ಲಿ, ಸಮುದ್ರ ನೀರಲ್ಲಿ ಹಾಕೋದ್ರಿಂದ ಜಲಚರಗಳು ಅನ್ಯಾಯ ಆಗ್ತದೆ, ನಮಗೂ ಅನ್ಯಾಯ ಆಗ್ತದೆ, ಪರಿಸರವೂ ನಾಶ ಆಗ್ತದೆ. ಪರಿಸರ ಇಲ್ಲಾಂದ್ರೆ ಇವತ್ತು ನಾವಿಲ್ಲ. ಇದೆಲ್ಲ ನೀವು ನೋಡ್ತಾ ಇದ್ರೆ ಏನೇನು ತೊಂದರೆಗಳಾಗ್ತದೆ. ಒಂದೇ ಬೆಳೆ ಆಗಿ ಎಷ್ಟು ಸಾಕಷ್ಟು ಕಾರ್ಯಕ್ರಮ, ಇದೊಂದೇ ಅಲ್ಲ, ಅವ್ರು ಪ್ರತಿ ವರ್ಷ ಒಂದು 8 ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸಂಸ್ಥೆಗಳನ್ನು ಸೇರಿಕೊಂಡು ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು, ಇದೊಂದೇ ಉದ್ದೇಶ ಅಲ್ಲ. ನನಗೆ ಖುಷಿ ಅನಿಸ್ತದೆ. ಪತ್ರಿಕಾ ಕೇವಲ ಬರವಣಿಗೆ ಅಂದ್ರೆ ಏನಂತ ಸುಮ್ಮನೆ ಜನರು ಹೇಳಿದ್ದನ್ನ ಬರೆದ್ರೆ ಪತ್ರಿಕೆ ಹಾಕೋದಿಲ್ಲ. ಜನರಿಗೆ ತಿಳುವಳಿಕೆ ಮೂಡಿಸುವಂತ ಕೆಲಸ ಯಾವ ಪತ್ರಿಕೆಗಳು ಮಾಡ್ತಾವೆ ಅದು ನಿಜವಾದ ಸ್ವಾಗತ ಅಂತ ಕೆಲಸಗಳನ್ನು ಮಾಡ್ಕೊಳ್ಳುವಂಥ ವಿಜಯ ಕನ್ನಡದವರಿಗೆ ನಾನು ಇಡೀ ಸಿಂಧನೂರು ನಾಗರಿಕರ ಪರವಾಗಿ ಮತ್ತು ಮುಖ್ಯವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು, ಸಿಂಧನೂರು ವಿದ್ಯಾರ್ಥಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಥಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಆಗ್ತದಂತ ನಾವು ಬಯಸಿದ್ವಿ, ಅದನ್ನು ನೀವು ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಸೊ ಅದಕ್ಕೊಮ್ಮೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ವಿಜಯ ಕರ್ನಾಟಕ ಪತ್ರಿಕೆದವರಿಗೂ ಮತ್ತು ಕಮಿಷನರ್ ಸಾಹೇಬರು ಬಂದಂಥ ಕಮಿಷನರ್ ಸಾಹೇಬರು ಮತ್ತೆಲ್ಲರಿಗೂ ಎಲ್ಲರಿಗೂ